ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರಿಗೆ ಲಕ್ ಯಾರಿಗೆ ಶಾಕ್? ಸುವರ್ಣ ನ್ಯೂಸ್ನಲ್ಲಿ ಡಿಕೆಶಿ ಸರ್ಕಾರದ ಸಂಭಾವ್ಯ ಸಚಿವರ ಪಟ್ಟಿ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ? ಸಚಿವ ಸ್ಥಾನಕ್ಕೆ ಯಾರ ಹೆಸರುಗಳನ್ನ ಓಕೆ ಅಂದಿದೆ ಹೈಕಮಾಂಡ್? ಯಾರಿಗೆ ಲಕ್ ಯಾರಿಗೆ ಶಾಕ್? ಸಿದ್ದರಾಮಯ್ಯ ಸಂಪುಟದ ಎಷ್ಟು ಸಚಿವರಿಗೆ ಡಿಕೆ ಸರ್ಕಾರದಲ್ಲಿ ಚಾನ್ಸ್ ಇರುತ್ತೆ? ಡಿಕೆ ಶಿವಕುಮಾರ್ ಜೊತೆ 10 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ. ಡಿಕೆ ಶಿವಕುಮಾರ್ ಜೊತೆ 10 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆ ಸಂಭಾವ್ಯ ಸಚಿವರ ಪಟ್ಟಿ ಇದೆ. ಕೆಲವೇ ಹೊತ್ತಿನ ಮುಂಚೆ ಫ್ಲೈಟ್ನಲ್ಲಿ ಕೂತು ಲಿಸ್ಟ್ ಮಾಡಿಕೊಳ್ತಾ ಇದ್ದ ಡಿಕೆ ಶಿವಕುಮಾರ್ ಅವರ ಫೋಟೋ ನೀವು ನೋಡಿದ್ರಿ. ಹೈಕಮಾಂಡ್ನೊಂದಿಗೆ ಚರ್ಚಿಸಿದ್ದಾರೆ. ಯಾರ್ಯಾರು ಸಂಭಾವ್ಯ ಸಚಿವರು? ಪ್ರಿಯಾಂಕ್ ಖರ್ಗೆ, ಎಚ್ ಕೆ ಪಾಟೀಲ್, ಡಿಕೆ ಶಿವಕುಮಾರ್ ಜೊತೆ ಸರ್ಕಾರ ಸೇರುವ ಸಂಭಾವ್ಯ ಸಚಿವರ ಪಟ್ಟಿ ನಾವು ನಿಮಗೆ ನಮ್ಮ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಇದರ ಜೊತೆಗೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ಕೆಜೆ ಜಾರ್ಜ್, ಎನ್ಎ ಹ್ಯಾರಿಸ್ ಹಾಗೂ ರಾಮಲಿಂಗಾರೆಡ್ಡಿ. ಹಿಂದಿನ ಸಂಪುಟದಲ್ಲಿದ್ದ ಬಹುತೇಕ ಹೆಸರುಗಳು ಇವೆ, ಪ್ರಮುಖ ಹೆಸರುಗಳಿವೆ. ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಎಚ್ ಕೆ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ, ಯತೀಂದ್ರ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ಕೆಜೆ ಜಾರ್ಜ್, ಎನ್ಎ ಹ್ಯಾರಿಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಿಕ್ಕಿರುವ ಸಂಭಾವ್ಯ ಸಚಿವರ ಪಟ್ಟಿ, ಸಂಪುಟ ಸೇರುವ ಸಚಿವರ ಪಟ್ಟಿಯಲ್ಲಿ 2 ಹೆಸರನ್ನ ಹೊರತುಪಡಿಸಿದ್ರೆ ಹಿಂದಿನ ಸಂಪುಟದಲ್ಲಿ ಯಾರ್ಯಾರು ಪ್ರಮುಖ ನಾಯಕರಿದ್ರು, ಪ್ರಮುಖ ಸಚಿವರಿದ್ರು, ಅವರು ವಾಪಸ್ ಆಗೋ ಸೂಚನೆಗಳು ಕಂಡು ಬರ್ತಾ ಇವೆ. ಹ್ಯಾರಿಸ್ ಮತ್ತು ಯತೀಂದ್ರ ಹೊರತುಪಡಿಸಿದ್ರೆ ಪ್ರಮುಖ ಸಚಿವ ಸ್ಥಾನನ ಯಾರ್ಯಾರು ಹೋಲ್ಡ್ ಮಾಡ್ತಾ ಇದ್ರು ಅವರು ವಾಪಸ್ ಆಗೋ ಸೂಚನೆ ಸಿಗ್ತಾ ಇದೆ. ಭವನೀಗ ಸಿಎಂ ಪ್ರಮಾಣ ವಚನದ ಜೊತೆಗೆ ಕನಿಷ್ಠ 8 ರಿಂದ 10 ಮಂದಿ ಸಚಿವರು ಪ್ರಮಾಣ ವಚನವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಹೇಳಲಾಗ್ತಾ ಇತ್ತು. ಈಗ ಅದರ ಸಂಭಾವ್ಯ ಪಟ್ಟಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹುತೇಕ ರಿಪೀಟ್ ಯಾಕೆ ಮಾಡ್ತಾರೆ ಯಾವಾಗಲೂ ಅಂತ ನೋಡಿದಾಗ, ಹೊಸದಾಗಿ ಆಗುವಂಥ ಸಚಿವರನ್ನು ಯಾರಾದರೂ ಹೆಚ್ಚು ಮಾಡಿದರೆ ಸಹಜವಾಗಿ ಬೇರೆಯವರಿಗೆ ಅಂದರೆ ಅದರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಯಾರನ್ನಾರ ಆಯ್ಕೆ ಮಾಡಿದಾಗ ಕಾಂಪಿಟೇಟರ್ ಯಾರಿದ್ರು ಮತ್ತು ಜಿಲ್ಲಾ ಪ್ರಾತಿನಿಧ್ಯ ಹೇಗಿದೆ, ಜಾತಿವಾರು ಪ್ರಾತಿನಿಧ್ಯ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನಾವು ಪ್ರಯತ್ನ ಮಾಡಿದ್ರೂ ಸಿಗಲ್ಲ ಅನ್ನುವಂಥ ಅಸಮಾಧಾನಗಳು ವ್ಯಕ್ತವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟನ್ನು ಸಿಎಂ ಪ್ರಮಾಣ ವಚನದ ಜೊತೆಗೆ ಮಾಡುವಂತಹ ಸಾಹಸವನ್ನು ಯಾರು ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನೋಡ್ತಾ ಇರುವಂಥ ಸಂಭಾವ್ಯರ ಪಟ್ಟಿಯಲ್ಲೂ ಕೂಡ ಬಹುತೇಕ 2 ಹೊಸ ಮುಖಗಳಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಅತ್ಯಾಪ್ತರಾಗಿರುವಂಥ ಶಾಸಕ ಎನ್ಎ ಹ್ಯಾರಿಸ್, ಈ ಇಬ್ಬರ ಹೆಸರುಗಳು ಮಾತ್ರ ನಮಗೆ ಹೊಸ ಮುಖಗಳ ರೀತಿ ಕಾಣಿಸ್ತಾ ಇರೋದು. ಅದನ್ನು ಹೊರತುಪಡಿಸಿದರೆ ಬಹುತೇಕರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಸಚಿವರುಗಳೇ ಈಗ ಮರು ಆಯ್ಕೆಯನ್ನು ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಇವರೆಲ್ಲರೂ ಕೂಡ ಮರು ಆಯ್ಕೆಯಲ್ಲಿ ಇರ್ತಾರೆ ಅನ್ನೋದು ಖಚಿತ ಆಗ್ತಾ ಇದೆ.
ಇದನ್ನು ಹೊರತುಪಡಿಸಿದರೆ ಈ ನಂತರ ಅಂದರೆ ಮುಂದಿನ ಕ್ಯಾಬಿನೆಟ್ ಈಗ 10-11 ಜನದ ಬಳಿಕ ಇನ್ನೂ 23-24 ಮಂದಿ ಸಚಿವರಾಗೋದಕ್ಕೆ ಅವಕಾಶಗಳಿರುತ್ತೆ. ಆ ಕ್ಯಾಬಿನೆಟ್ಗೆ ಹೈಯೆಸ್ಟ್ ಸರ್ಕಸ್ ಮಾಡಬೇಕಾಗುತ್ತೆ ಹೈಕಮಾಂಡ್. ಈಗ ಮೊದಲ ಬಾರಿಗೆ ಅಂದರೆ ಮುಖ್ಯಮಂತ್ರಿಗಳ ಪ್ರಮಾಣ ವಚನದ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವಂಥದ್ದಕ್ಕೆ ಏನು ಅಂಥ ದೊಡ್ಡ ಪೈಪೋಟಿ ಆಗಲಿ ಅಂಥದ್ದೊಂದು ಲೆಕ್ಕಾಚಾರ ದೊಡ್ಡ ಮಟ್ಟದ ಲೆಕ್ಕಾಚಾರಗಳಾಗಲಿ ಏನು ಮಾಡುವಂತಹ ಅವಶ್ಯಕತೆಗಳು ಬೀಳೋದಿಲ್ಲ. ಆದರೆ ಹೊಸದಾಗಿ ಆಯ್ಕೆ ಮಾಡ್ತಕ್ಕಂಥವರ ವಿಚಾರದಲ್ಲಿ ಅಂದರೆ ಮುಂದೆ ಕ್ಯಾಬಿನೆಟ್ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಎಕ್ಸೈಸ್ ಹೈಕಮಾಂಡ್ಗೆ ಇದ್ದೇ ಇದೆ. ಆ ರಿಸ್ಕ್ ಅಂದರೆ ಹೊಸದಾಗಿ ಹೆಚ್ಚು ಜನರನ್ನ ಪ್ರಮಾಣ ವಚನಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ? ಕಾರಣ ಎರಡಿದೆ. ಒಂದು ವಿಧಾನ ಪರಿಷತ್ತು ಚುನಾವಣೆ, ಮತ್ತೊಂದು ರಾಜ್ಯಸಭೆಯ ಚುನಾವಣೆ. ಶಾಸಕರು ಮತದಾನ ಮಾಡಬೇಕು. ಒಂದು ವೇಳೆ ನಮ್ಗೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥದ್ದೇನಾದರೂ ಖಚಿತ ಆದರೆ ಚುನಾವಣೆಗಳಲ್ಲಿ ಮತದಾನದ ಸಂದರ್ಭದಲ್ಲಿ ರಿವರ್ಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಆ ರಿಸ್ಕನ್ನು ಹೈಕಮಾಂಡ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿನೇ CM ಜೊತೆಗೆ ಪ್ರಮಾಣ ವಚನ ತೆಗೆದುಕೊಳ್ಳೋರು ಬಹುತೇಕ ಹಿಂದಿನ ಕ್ಯಾಬಿನೆಟ್ನಲ್ಲಿ ಯಾರು ಸಚಿವರಾಗಿದ್ರು ಅವರ ಸಂಖ್ಯೆ ಹತ್ತಿರ 90-95% ಇದ್ದಂಗೆ ಕಾಣಿಸ್ತಾ ಇದೆ. ಭಾವನಾ. ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.